ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷ. ಮೊದಲಿಗೆ ಹೆಡ್ಲೈನ್ಸ್. ಪೊಲೀಸ್ ಠಾಣೆ ಆವರಣದಲ್ಲಿ ಹೆಡ್ ಕಾನ್ಸ್ಟೇಬಲ್ ಸಾವಿಗೆ ಶರಣು. ರಮ್ಯ ಸರ್ಕಲ್ನಲ್ಲಿ ಹಣ ಕಳೆದುಕೊಂಡು ಮನನೊಂದಿದ್ದ ಬಗ್ಗೆ ಶಂಕೆ. ರಸಗೊಬ್ಬರ ಬೆಲೆ ಏರಿಕೆ ವಿರುದ್ಧ ಯುವ ಕಾಂಗ್ರೆಸ್ ಕಿಡಿ. ಬೆಲೆ ಇಳಿಸಲು ಕೃಷಿ ಸಹಾಯಕರನ್ನ ಕೇಂದ್ರಕ್ಕೆ ಕಳಿಸುವಂತೆ ಒತ್ತಾಯ. ದೈನಂದಿನ ಚಟುವಟಿಕೆಗಳಲ್ಲಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕಾಗಿ ಯೋಗಾಭ್ಯಾಸ ಮೈಗೂಡಿಸಿಕೊಂಡ್ರೆ ಆರೋಗ್ಯದಲ್ಲಿ ಸಮತೋಲನ. ಸಚಿವ ಕೆಎಚ್ ಮುನಿಯಪ್ಪ. ಖಾದಿ ಗ್ರಾಮೋದ್ಯೋಗ ಕ್ಷೇತ್ರದಲ್ಲಿ 1,70,00,000ಕ್ಕೂ ಅಧಿಕ ವಹಿವಾಟು. 175 ಸಂಘ ಸಂಸ್ಥೆಗಳು ಖಾದಿ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರುವುದು ಹೆಮ್ಮೆಯ ಸಂಗತಿ. ಸಚಿವ ಶರಣಬಸಪ್ಪ ದರ್ಶನಾಪುರ. ವಾರ್ತೆಗಳ ವಿವರ. ಕಾರಣ ಏನೆಂದು ಇನ್ನೂ ತಿಳಿದಿಲ್ಲ. ಆದರೆ ಪೊಲೀಸ್ ಠಾಣೆಯಲ್ಲೇ ಹೆಡ್ ಕಾನ್ಸ್ಟೇಬಲ್ ಒಬ್ಬ ಸಾವಿಗೆ ಶರಣಾಗಿರುವ ಪರಿಸ್ಥಿತಿ ಬಂದಿದೆ ಅನ್ನೋದೇ ವಿಚಿತ್ರ ಹಾಗೂ ವಿಸ್ಮಯ. ಅಂತಹದೊಂದು ಘಟನೆ ಇಂದು ನಡೆದಿದೆ. ಊಹಾಪೋಹದ ಪ್ರಕಾರ ಆತ ರಮ್ಮಿ ಸರ್ಕಲ್ ಆಡುತ್ತಿದ್ದ. ಬೆಟ್ಟಿಂಗ್ ದಂಧೆಗೆ ಸಿಲುಕಿಕೊಂಡಿದ್ದ ಎನ್ನಲಾಗಿದೆ. ಮಾಹಿತಿ ತಿಳಿದ ಕೂಡಲೇ ಎಸ್ಪಿ ಸಾಹೇಬ್ರೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ. ಅವರ ಪ್ರಕಾರ ಏನು ನಡೆದಿತ್ತು ಅವರು ಹೇಳಿಕೆ ನೀಡಿದ ಮೇಲೆಯೇ ತಿಳಿದು ಬರಲಿದೆ. ಇಷ್ಟೆಲ್ಲ ನಡೆದಿರೋದು ಎಲ್ಲಿ ಗೊತ್ತಾ? ಈ ಸುದ್ದಿ ತಪ್ಪದೆ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ಪೊಲೀಸ್ ಠಾಣೆ ಆವರಣದಲ್ಲಿ ಡ್ಯೂಟಿ ಮುಗಿಸಿ ವಿಶ್ರಾಂತಿ ಪಡೆಯುವ ಕೊಠಡಿಯಲ್ಲೇ ಅದೇ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸಾವಿಗೆ ಶರಣಾಗಿದ್ದಾನೆ. ಮೃತ ವ್ಯಕ್ತಿ 48 ವರ್ಷದ ರಾಜಶೇಖರ್ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮುಗಿಸಿ ರೆಸ್ಟ್ ರೂಮಿಗೆ ಸೇರಿದ್ದ. ರಾಜಶೇಖರ್ ರಮ್ಮಿ ಸರ್ಕಲ್ನಲ್ಲಿ ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಹಣ ಕಳೆದುಕೊಂಡು ಚಿಂತೆಗೊಳಗಾಗಿದ್ದ. ಅದಕ್ಕಾಗಿ ಮನನೊಂದು ಸಾವಿನ ಕದ ತಟ್ಟಿದ್ದಾನೆ ಎನ್ನಲಾಗಿದ್ದು ಈತ ಶಿಡ್ಲಘಟ್ಟ ತಾಲೂಕು ವಾಸಿ ಎನ್ನಲಾಗಿದೆ. ಶೇಖರ್ ಅವರು ಹೆಂಗೆ ಮಾಡಿಕೊಂಡು ಸುಸೈಡ್ ಮಾಡಿಬಿಟ್ಟಿದ್ದಾರೆ. ನಾವು ಕೂಡ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಭೇಟಿ ಮಾಡಿ ಎಲ್ಲ ಪ್ರೊಸೀಜರ್ ವಗೇರ ಚೆಕ್ ಮಾಡಿದ್ದೀವಿ. ಮತ್ತು ನಮ್ಮ ಸೋಕು ಟೀಮ್ ವಗೇರ ಕೂಡ ಅಲ್ಲಿ ಹೋಗಿ ಎವಿಡೆನ್ಸಸ್ ವಗೇರ ಕಲೆಕ್ಟ್ ಮಾಡಿದ್ದೀವಿ. ಬೇಸಿಕ್ಲಿ ಅವರು ಲಾಸ್ಟ್ 3 ವರ್ಷದಿಂದ ಮಂಚೇನಹಳ್ಳಿಯಲ್ಲಿ ಅವ್ರದ್ದು ಡ್ಯೂಟಿ ಇತ್ತು. ಬಟ್ ಅವ್ರದ್ದು ನೇಟಿವ್ ಪ್ಲೇಸ್ ಶಿಡ್ಲಘಟ್ಟ ತಾಲೂಕಲ್ಲಿ ಇದೆ. ನಿನ್ನೆ ಅವರು ಈವ್ನಿಂಗ್ ಗೌರಿಬಿದನೂರು ರೂರಲ್ ಲಿಮಿಟ್ಸಲ್ಲಿ ಉದ್ಗೂರು ಬಂದೋಬಸ್ತ್ ಜಾತ್ರಾ ಬಂದೋಬಸ್ತ್ ಮಾಡ್ತಾಯಿದೆ, ಅಲ್ಲಿ ಡ್ಯೂಟಿ ಮಾಡಿಕೊಂಡು ಮನೆಗೆ ಹೋಗಿದ್ದಾರೆ. ಆಮೇಲೆ ಮನೆಯಿಂದ ಬೆಳಿಗ್ಗೆ 7:38 ಟೈಮಲ್ಲಿ ಮನೆ ಬಿಟ್ಟು ವಾಪಸ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಈ ಥರ ಬಂದಿದ್ದಾರೆ. ಬಟ್ ಈ ಥರ ಆದಮೇಲೆ ಮಂಚೇನಹಳ್ಳಿಯಲ್ಲಿ ಈ ಥರ ಬಂದು ಅರೌಂಡ್ 11:30 ನಮಗೆ ಮಾಹಿತಿ ಬಂದಿದೆ ಈ ಥರ ಆಗಿದೆ. ಅವರು ಹೋಗಿ ಅಲ್ಲಿ ಹ್ಯಾಂಗಿಂಗ್ ಮಾಡಿಕೊಂಡು ಸುಸೈಡ್ ಮಾಡಿದ್ದಾರೆ. ಇನ್ನು ಬೆಟ್ಟಿಂಗ್ನಲ್ಲಿ ಹಣ ಕಳೆದುಕೊಂಡು ಜೀವನದಲ್ಲಿ ಜಿಗುಪ್ಸೆಗೊಂಡು ಸಾವಿಗೆ ಶರಣಾಗೋರಿಗೆ, ಪ್ರೀತಿ ಪ್ರೇಮದ ಬೆಲೆಗೆ ಬಿದ್ದು ಜೀವ ಕಳೆದುಕೊಳ್ಳೋರಿಗೆ, ಜಮೀನು ಗಲಾಟೆ ಮನೆ ಸಂಪತ್ತಿಗಾಗಿ ಜಗಳ ಮಾಡಿ ಸಾವಿನ ಕದ ತಟ್ಟೋರಿಗೆ ಬುದ್ಧಿ ಹೇಳಬೇಕಾದ ಪೊಲೀಸರೇ ಸಾವಿಗೀಡಾದ್ರೆ ಬೇಲಿಯೇ ಎದ್ದು ಹೊಲ ಮೇಯಿತು ಅನ್ನುವಂತಾಗಿದೆ. ಇನ್ನು ರಾಜಶೇಖರ್ ಸಾವಿಗೆ ನಿಜವಾದ ಕಾರಣ ಏನು ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಬೀಳಬೇಕಾಗಿದೆ. ರಾಜಶೇಖರ್ ಸಾವಿನ ಸುದ್ದಿ ಗೊತ್ತಾಗುತ್ತಿದ್ದಂತೆ ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಮಗೆ ಕೂಡ ಇನ್ಫಾರ್ಮೇಷನ್ ಬಂದಿದೆ. ನಾವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿದ್ದೀವಿ. ಅವರಿಗೆ ಏನಾದರೂ ತುಂಬ ಸಾಲ ಇತ್ತು, ಅವ್ರ ಮೇಲೆ ಏನಾದರೂ ಜಾಸ್ತಿ ದುಡ್ಡು ಈ ಥರ ಎಡಿಕ್ಷನ್ ಥರ ಆಯಿತು, ಅವರಿಗೆ ಆನ್ಲೈನ್ ಗ್ಯಾಮ್ಲಿಂಗ್ ವಗೇರ ಆಡ್ತಾಯಿತ್ತು ಅವರು. ಈ ಥರ ನಮ್ಮ ಗಮನಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ದಾರೆ. ಮತ್ತು ನಾವು ಕೂಡ ಚೆಕ್ ಮಾಡಿದ್ದೀವಿ. ಬಟ್ ಈ ಥರ ನಮಗೆ ಹಿರಿಯ ಅಧಿಕಾರಿಗಳಿಗೆ ಯಾವುದು ಫ್ಯಾಮಿಲಿ ಮೆಂಬರ್ಸ್ ಮೊದಲೇ ಈ ಥರದ್ದು ಮಾಹಿತಿ ಕೊಡಲಿಲ್ಲ. ಬಟ್ ಈಗ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ನಾವು ಆ ಎಲ್ಲ ವಿಚಾರ ಚೆಕ್ ಮಾಡ್ತೀವಿ. ಎಷ್ಟು ಸಾಲ ತಗೊಂಡಿದ್ದಾರೆ ಅಥವಾ ಎಷ್ಟು ದುಡ್ಡು ಈ ಥರ ಅವರು ಗ್ಯಾಮ್ಲಿಂಗಲ್ಲಿ ವೇಸ್ಟ್ ಮಾಡ್ಕೊಂಡಿದ್ದಾರೆ, ಆನ್ಲೈನ್ ಬ್ಯಾಟಿಂಗಲ್ಲಿ ಇಟ್ಟು ಬಂದಿದ್ದಾರೆ. ಅವರು ಒಬ್ಬರೇ ಇತ್ತು ಅಜಯ್, ಅವ್ರದ್ದು ಫ್ಯಾಮಿಲಿ ಶಿಡ್ಲಘಟ್ಟ ತಾಲೂಕಲ್ಲಿ ಅವ್ರದ್ದು ಸ್ವಂತ ಊರಿದೆ, ಅಲ್ಲಿ ಇದ್ದಾರೆ. ಮಕ್ಕಳು ಅಲ್ಲಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಅದು ಇದೇ ಬ್ಯಾರಕ್ ಥರ ಯೂಸ್ ಮಾಡ್ತಾ ಇದ್ದಾರೆ. ರೆಸ್ಟ್ ರೂಮ್ ಥರ ಯೂಸ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಸೊ ಬೇರೆ ಸಿಬ್ಬಂದಿ ವಗೇರ ಕೂಡ ಏನೋ ನೈಟ್ ಡ್ಯೂಟಿ ವಗೇರ ಆಗಿದೆ ಅಥವಾ ಸುಮಾರು ಜನ ಅಪ್ ಡೌನ್ ವಗೇರ ಮಾಡ್ತಾರೆ, ಅವರು ಯೂಸ್ ಮಾಡ್ತಾ ಇದ್ದಾರೆ ಆ ಪ್ಲೇಸ್ಗೆ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಒಂದರ ಮೇಲೆ ಒಂದರಂತೆ ಕಷ್ಟಗಳನ್ನು ಎದುರಿಸುತ್ತಿರುವ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ರಸಗೊಬ್ಬರದ ಬೆಲೆಯನ್ನ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕೃಷಿ ಸಹಾಯಕ ನಿರ್ದೇಶಕರ ಮೂಲಕ ಮನವಿ ಸಲ್ಲಿಸಿ ಕೇಂದ್ರಕ್ಕೆ ಕಳಿಸುವಂತೆ ಒತ್ತಾಯಿಸಿದರು.
ಜಿಎಸ್ಟಿ ಜಮೀನು ಕಂದಾಯದ ಜೊತೆಗೆ ರೈತ ಕೊಂಡುಕೊಂಡ ಎಲ್ಲ ವಸ್ತುಗಳ ಮೇಲೂ ತೆರಿಗೆ ವಸೂಲಿ ಮಾಡುತ್ತಿರುವ ಕೇಂದ್ರ ಸರ್ಕಾರ ಇದ್ದಕ್ಕಿದ್ದಂತೆ ರಸಗೊಬ್ಬರ ಬೆಲೆ ಏರಿಕೆ ಮಾಡಿರುವುದರ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಇಂದು ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ನಾಯಕತ್ವದಲ್ಲಿ ಪ್ರತಿಭಟಿಸಿ ಕೃಷಿ ಸಹಾಯಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ರವಾನಿಸುವಂತೆ ಒತ್ತಾಯ ಮಾಡಿದರು. ಈ ವೇಳೆ ಮಾತನಾಡಿದ ನಾಗೇಶ್, ಡಿಎಪಿ, ಯೂರಿಯಾ ಹಾಗೂ ಇನ್ನಿತರೆ ರಸಗೊಬ್ಬರಗಳ ಬೆಲೆಯನ್ನು ಇದ್ದಕ್ಕಿದ್ದಂತೆ ಏರಿಕೆ ಮಾಡಿದೆ. ಇದರಿಂದ ಈ ಬಿತ್ತನೆ ಕಾಲಕ್ಕೆ ಗೊಬ್ಬರ ಕೊಂಡು ಉಳುಮೆ ಮಾಡಿ ಬಿತ್ತನೆ ಮಾಡುವುದು ಇನ್ನಷ್ಟು ದುಸ್ತರವಾಗಿದೆ. ರೈತರ ಮೇಲೆ ಒಲವಿದೆ ಎನ್ನುವ ಬಿಜೆಪಿ ಸರ್ಕಾರ ಯಾಕೆ ರೈತರ ಬೆನ್ನ ಮೇಲೆ ಹೊಡೆಯುತ್ತಿದೆ? ಇದಕ್ಕೆ ಇಲ್ಲಿನ ಸಂಸದರು, ರಾಜ್ಯದಲ್ಲಿರುವ ಸಚಿವರು ಏನು ಮಾಡುತ್ತಿದ್ದಾರೆ? ಇವರಿಗೆ ರೈತರ ಮೇಲೆ ಕಾಳಜಿ ಇಲ್ಲವೇ ಎಂದು ಪ್ರಶ್ನಿಸಿರುವ ಅವರು, ಕೂಡಲೇ ದರಗಳ ಇಳಿಕೆ ಮಾಡದಿದ್ದರೆ ಶಾಸಕ ಪ್ರದೀಪ್ ಈಶ್ವರ್ ಜೊತೆಗೂಡಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದರು. ರಸಗೊಬ್ಬರ ಈಗ DAP 900 ರೂಪಾಯಿ ಇತ್ತು. 900 ರೂಪಾಯಿ ಇದ್ದಂಥ DAPನ 1400 ರೂಪಾಯಿ ಮಾಡಿದ್ದಾರೆ. ಈ ಫರ್ಟಿಲೈಸರ್ಗಳ ಬೆಲೆ ಸಿಕ್ಕಾಪಟ್ಟೆ ರೈಸ್ ಮಾಡಿದ್ದಾರೆ. ಈ ದೇಶಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಇವರಿಗೆ ಅಂತ ಗೊತ್ತಾಗ್ತಿಲ್ಲ. ಯಾವಾಗಲೂ ಚುನಾವಣೆ ಸಂದರ್ಭದಲ್ಲಲ್ಲಪ್ಪ ನೀವು ನಾನು ರೈತರ ಪರವಾಗಿರ್ತೀನಿ ಅಂತ ಹೇಳೋದು. ಚುನಾವಣೆ ಆದಮೇಲೆ ನೀವು ಅವಧಿಲಿ ಇರ್ತೀರಲ್ವ, ಅಧಿಕಾರದಲ್ಲಿದ್ದಾಗ ರೈತರ ಪರವಾಗಿದ್ದೀವಿ ಅನ್ನೋದನ್ನ ಬೇಕು. ಈಗ ಮಾಧ್ಯಮದಲ್ಲಿ ಯಾವಾಗೂ ವಿರೋಧ ಪಕ್ಷದವ್ರು ಹೇಳ್ತಾ ಇರ್ತಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಿತ್ ರೆಡ್ಡಿ, ಮುಖಂಡರಾದ ನಾರಾಯಣಮ್ಮ, ಮಂಗಲ ಪ್ರಕಾಶ್, ರತ್ನಮ್ಮ ಹಾಗೂ ಯುವ ಕಾಂಗ್ರೆಸ್ ಮುಖಂಡರು ಜೊತೆಗಿದ್ರು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ KS ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೈನಂದಿನ ಚಟುವಟಿಕೆಗಳಲ್ಲಿ ಮಾನಸಿಕ ಮತ್ತು ದೈಹಿಕ ಒತ್ತಡಕ್ಕೆ ಆರೋಗ್ಯಕರ ಮಾರ್ಗಗಳನ್ನು ಅನುಸರಿಸಬೇಕಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ಹೇಳಿದರು. ಅಂದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ನಿಶಬ್ದವಾಗಿರುವಂತಹ ವಾತಾವರಣದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರೆ. ದೇವನಹಳ್ಳಿ ತಾಲೂಕಿನ ಎಗ್ಗನಹಳ್ಳಿ ಬಳಿಯ ಪ್ರಕೃತಿ ರೆಸಾರ್ಟ್ನಲ್ಲಿ ಜಿಲ್ಲಾ ಪಂಚಾಯಿತಿ, ಜಾಲಿಗೆ ಗ್ರಾಮ ಪಂಚಾಯಿತಿ, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಹಾಗೂ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಸಹಯೋಗದಲ್ಲಿ ನಡೆದ ಜಿಲ್ಲೆಯ 101ನೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳಿಗೆ ಮಾನಸಿಕ ದೈಹಿಕ ಒತ್ತಡ ನಿರ್ವಹಣಾ ಕಾರ್ಯಾಗಾರವನ್ನು ಉದ್ಘಾಟಿಸಿ ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಬೆಳ್ಳಂಬೆಳಿಗ್ಗೆ ಎದ್ದು ನಿಶಬ್ದವಾದ ವಾತಾವರಣದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರೆ ಅದು ವರ್ಷದುದ್ದಕ್ಕೂ ಪ್ರಶ್ನೆಗೆ ಉತ್ತರಿಸಬಹುದು. ಬೆಳಿಗ್ಗೆ ಸಮಯದಲ್ಲಿ ಬೇಗ ಎದ್ದೇಳುವುದು ಬಹಳ ಮುಖ್ಯವಾಗಿದ್ದು ಬಹಳಷ್ಟು ವಿಷಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಯೋಗಾಭ್ಯಾಸವನ್ನು ಮೈಗೂಡಿಸಿಕೊಂಡ್ರೆ ಆರೋಗ್ಯ ಸಮತೋಲನದಲ್ಲಿರುತ್ತದೆ. ನಮ್ಮ ಪೂರ್ವಿಕರು ಮತ್ತು ಋಷಿ ಮುನಿಗಳು ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು. ಏಕಾಗ್ರತೆ ಸಾಧಿಸಲು ಮೆಡಿಟೇಷನ್ ಮಾಡಬೇಕಾಗುತ್ತದೆ. ಈಗಾಗಲೇ ಯೋಗದಲ್ಲಿ ಭಾರತ ಸರ್ಕಾರ ವಿಶ್ವ ದಾಖಲೆಯನ್ನು ಸಹ ಮಾಡಿದೆ ಎಂದರು. ಅಂದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ನಿಶಬ್ದವಾಗಿರುವಂತಹ ವಾತಾವರಣದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರೆ ಅದು ವರ್ಷ ಉದ್ದಕ್ಕೂ ಕೂಡ ಕ್ವಶನ್ ಬಂದ್ಬಿಟ್ರೆ ಆನ್ಸರ್. ಅದಕ್ಕೆ ಬೆಳಗ್ಗೆ ಹೇಳೋದು ಬಹಳ ಮುಖ್ಯ. ಇನ್ನು ಅವರು ಬಹಳಷ್ಟು ವಿಷಯಗಳನ್ನು ನಿಮಗೆ ತಿಳಿಸಿದ್ದಾರೆ. ಯೋಗ, ಮೆಡಿಟೇಷನ್ನು ಈಗಾಗಲೇ ವಿಶ್ವ ದಾಖಲೆ ಆಗಿದೆ. ನಮ್ಮ ಭಾರತ ಸರ್ಕಾರ, ಮೋದಿಯವರು ಪ್ರಧಾನಮಂತ್ರಿಗಳು ವಿಶ್ವಕ್ಕೆ ದಾಖಲೆ ಮಾಡಿದ್ದಾರೆ. ಅಂದರೆ ಹಿಂದೆ ಋಷಿಗಳು ಒಟ್ಟಿಗೆ ಇದ್ರೆ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಆ ಗ್ರಾಮ ಪಂಚಾಯತಿ ಒಳ್ಳೆಯದಾಗ್ತದೆ. ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಉಲಿಕಲ್ ನಟರಾಜ್ ವಹಿಸಿ ನನ್ನೊಳಗಿನ ವೈಜ್ಞಾನಿಕತೆ ಕುರಿತು ಮಾತನಾಡಿದ್ರು. ಖ್ಯಾತ ಹಿರಿಯ ವೈದ್ಯ ಡಾಕ್ಟರ್ ಅಂಜನಪ್ಪ ಹಾಗೂ ಮನೋವೈದ್ಯ ಪದ್ಮಶ್ರೀ ಪುರಸ್ಕೃತ CR ಚಂದ್ರಶೇಖರ್, ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ತರಬೇತುದಾರರಾದ ಚೇತನ್ ರಾಮ್, ಡಾಕ್ಟರ್ ಗಿರೀಶ್, ಪರಿಸರ ವಿಜ್ಞಾನಿ ಡಾಕ್ಟರ್ ಓಂಕಾರ್ ನಾಯಕ್, ಕಾನೂನು ತಜ್ಞ ಸುಧೀರ್ ಕುಮಾರ್ ಮುರೊಳ್ಳಿ, ಮನೋವೈದ್ಯ ಡಾಕ್ಟರ್ ಗಿರೀಶ್ ಕುಮಾರ್ ಅವರು ಮಾನಸಿಕ ಒತ್ತಡ ನಿರ್ವಹಣೆ, ವ್ಯಕ್ತಿತ್ವ ವಿಕಸನ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಉಪನ್ಯಾಸವನ್ನು ನಡೆಸಿದರು. ಈ ವೇಳೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ರಾಜ್ ಸಾಬ್, ಜಿಲ್ಲಾ ಪಂಚಾಯಿತಿ CEO ಡಾಕ್ಟರ್ KN ಅನುರಾಧ, 1ನೇ ಉಪರಾಜ್ಯಪಾಲ ರಾಜು ಚಂದ್ರಶೇಖರ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಿವಕುಮಾರ್, ಯೋಜನಾ ನಿರ್ದೇಶಕ ವಿಠ್ಠಲ್ ಕಾವಳೆ, ಮುಖ್ಯ ಯೋಜನಾಧಿಕಾರಿ KK ರಾಮಕೃಷ್ಣಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು KSRTC ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ ನೀಡಿ.
ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯದಲ್ಲಿ ಖಾದಿ ಉತ್ಪಾದನೆಗೆ ಒಂದು ಪ್ರಮುಖ ಇತಿಹಾಸವಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ 1.7 ಲಕ್ಷ ಕೋಟಿಗೂ ಅಧಿಕ ವಹಿವಾಟು ನಡೆದಿರುವುದರ ಜೊತೆಗೆ ಸುಮಾರು 1.94 ಕೋಟಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆ ಸಚಿವ ಶರಣಬಸಪ್ಪ ದರ್ಶನಾಪುರ ತಿಳಿಸಿದರು. ಕೋಲಾರ ನಗರದ ಶತಶೃಂಗ ಪೊಲೀಸ್ ಭವನದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಮಾರಾಟ ಮೇಳವನ್ನು ಸಾರ್ವಜನಿಕ ಉದ್ದಿಮೆ ಸಚಿವ ಶರಣಬಸಪ್ಪ ದರ್ಶನಾಪುರ ಉದ್ಘಾಟಿಸಿ ಮಾತನಾಡಿ, ರಾಜ್ಯದಲ್ಲಿ 650 ಕೋಟಿಗೂ ಅಧಿಕ ವಹಿವಾಟಿನೊಂದಿಗೆ 21,000ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಜಿಸಲಾಗಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಸ್ವದೇಶಿ ಚಳುವಳಿಯ ಪ್ರತೀಕವಾಗಿ ಖಾದಿ ಪ್ರತಿನಿಧಿಸಿದೆ. ಖಾದಿ ಕೇವಲ ಬಟ್ಟೆ ಮಾತ್ರವಲ್ಲ, ಅದು ಸ್ವಾವಲಂಬನೆಯ ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿ ಪ್ರತೀಕವೂ ಆಗಿದೆ. ಕೋಲಾರದ ಈ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳದ ಭಾಗವಾಗಿ ಮುಂದಿನ 3 ತಿಂಗಳೊಳಗೆ 6 ಜಿಲ್ಲೆಗಳಲ್ಲಿ ಖಾದಿ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜಿಸಲಾಗುವುದು. ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಖಾದಿ ಬಟ್ಟೆಯ ಗುಣಮಟ್ಟ ಕಾಪಾಡುವುದರೊಂದಿಗೆ ಪರಿಣಾಮಕಾರಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಒದಗಿಸಬೇಕು. ಮಾರುಕಟ್ಟೆಯಲ್ಲಿ ಖಾದಿ ಬಟ್ಟೆಗಳಿಗೆ ಹೆಚ್ಚು ಬೇಡಿಕೆ ಬರುವ ರೀತಿಯಲ್ಲಿ ಸರ್ಕಾರ ಉತ್ತೇಜನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಅಧಿಕಾರಿಗಳು ಒಂದು ಹೆಚ್ಚಿನ ಒತ್ತನ್ನು ಇವತ್ತು ನಾವು ಖಾದಿಗೆ ಕೊಡಬೇಕಾಗಿದೆ. ಯಾಕಂದರೆ ಇವತ್ತು ನಾವು ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ನಾವೆಲ್ಲವೂ ಬಟ್ಟೆಗೆ ಮೀರಿ ನಾವು ಎಲ್ಲ ರೀತಿಯ ಕ್ವಾಲಿಟಿ ಇರ್ಬೋದು, ಎಲ್ಲ ರೀತಿಯ ಒಳ್ಳೆಯ ಥರದ ಇವತ್ತು ನಾವು ಮಾರುಕಟ್ಟೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಖಾದಿಗೆ ನಾವು ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕಾಗಿದೆ. ಮಾಡಿದಾಗ ಮಾತ್ರ ಇನ್ನೂ ಅದಕ್ಕೆ ಹೆಚ್ಚು ಬೇಡಿಕೆ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ಖಾದಿ ಮಂಡಳಿ ಮತ್ತು ಸರ್ಕಾರ ಅದಕ್ಕೆ ಇನ್ನೂ ಹೆಚ್ಚು ರೀತಿಯಲ್ಲಿ ಉತ್ತೇಜನ ಕೊಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ನಾವೆಲ್ಲ ಎಷ್ಟೇ ಮಾಡಿದರೂ ಕೂಡ ಇವತ್ತು ಗ್ರಾಹಕರು ಭಾಳ ಮುಖ್ಯ. ಖರೀದಿ ಮಾಡ್ತಕ್ಕಂಥ ಹೆಚ್ಚು ಖಾದಿ ಕಡೆ ಒಲವು ಕೊಟ್ಟಾಗ ಮಾತ್ರ ಇವತ್ತು ನಿಮ್ಮ ಮುಖಾಂತರ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಉದ್ಯೋಗ ಸೃಷ್ಟಿಸಲು ಸಾಧ್ಯ ಆಗ್ತದೆ ಮತ್ತು ಇವತ್ತು ಬಡ ಕುಟುಂಬಗಳಿಗೆ ನಾವು ಹೆಚ್ಚಿನ ರೀತಿಯ ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿ ಈ ಒಂದು ಖಾದಿಯನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ನಾವು ನೀವು ಸೇರಿ ಮಾಡೋಣ ಅಂಥೇಳಿ ಇವತ್ತು ಈ ಏನು ವಸ್ತು ಪ್ರದರ್ಶನ ಇದೆ, ಇವತ್ತು ನಾವೆಲ್ಲ ನೋಡ್ತೀವಿ ಮಳಿಗೆಗಳು ಇವತ್ತೆಲ್ಲ ಒಳ್ಳೆಯ ರೀತಿಯ ಬಟ್ಟೆಗಳು, ಎಲ್ಲ ರೀತಿಯ ಆಕರ್ಷವಾದಂಥ ಇವತ್ತು ಬಟ್ಟೆಗಳು, ಉಡುಪುಗಳು ಇವತ್ತು ನಾವು ಅದಕ್ಕೆ ನಾವು ಒತ್ತು ಕೊಟ್ಟಾಗ ಮಾತ್ರ, ಹೆಚ್ಚು ಮಾರಾಟವಾದಾಗ ಮಾತ್ರ ಇವತ್ತು ಅದಕ್ಕೆ
ಕಸುಬುದಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಕೂಡ ಇನ್ನೂ ಹೆಚ್ಚು ಉತ್ತೇಜನ ಸಿಗ್ತಕ್ಕಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು 10 ದಿನದ ವಸ್ತು ಪ್ರದರ್ಶನ ಈ ಭಾಗದ ಜನರಿಗೆ ಅದಕ್ಕೆ ಒಂದು ವರವಾಗಲಿ, ಇದಕ್ಕೆ ಮಾರಾಟಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಕ್ಕಂಥ ರೀತಿಯಲ್ಲಿ ಮತ್ತು ಕಸುಬುದಾರರಿಗೆ ಹೆಚ್ಚು ಒಂದು ಸ್ಫೂರ್ತಿ ಕೊಡ್ತಕ್ಕಂಥ ರೀತಿಯಲ್ಲಿ ಈ ಒಂದು 10 ದಿನದ ಶಿಬಿರ ಯಶಸ್ವಿ ಆಗಲಿ ಅಂತೇಳಿ. ಈ ವೇಳೆ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಬಸನಗೌಡ ತಿರುವಿಹಾಳ, ಶಾಸಕ ಕೊತ್ತೂರಿ ಜಿ ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯರಾದ ಎಂಎಲ್ ಅನಿಲ್ ಕುಮಾರ್, ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ವೈ ಶಿವಕುಮಾರ್, ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ರಾಜ್ಯ ನಿರ್ದೇಶಕ ಬಸವರಾಜ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಡಿಬಿ ನಟೇಶ್, ಜಿಲ್ಲಾ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕ ಪಿ ನಾಗೇಶ್ ಇತರರು ಹಾಜರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಯಾವುದೇ ಒಂದು ಸಹಕಾರ ಸಂಘ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಅಲ್ಲಿನ ಆಡಳಿತ ಮಂಡಳಿಯ ಜೊತೆಗೆ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳ ಉತ್ತಮರಾಗಿದ್ದರೆ ಮಾತ್ರ ಆ ಸಂಘ ಅಭಿವೃದ್ಧಿ ಹೊಂದಲು ಸಾಧ್ಯವೆಂದು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕೆಎಚ್ ನವೀನ್ ತಿಳಿಸಿದರು. ಚಿಂತಾಮಣಿ ತಾಲೂಕು ಕಟಮಾಚನಹಳ್ಳಿ ಗೇಟ್ನಲ್ಲಿನ ಆರ್ಕೆಎನ್ ಫಂಕ್ಷನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಗಮ ಬೆಂಗಳೂರು, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಹಾಗೂ ಸಹಕಾರ ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ಸಹಯೋಗದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಊಲವಾಡಿ ಅಶ್ವತ್ಥ ನಾರಾಯಣ ಬಾಬುರವರಿಂದ ಕೃತಜ್ಞತಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕೆಎಚ್ ನವೀನ್ ಭಾಗವಹಿಸಿ ಸಹಕಾರ ರತ್ನ ಸಿದ್ದನಗೌಡ ಪಾಟೀಲ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಯಾವುದೇ ಒಂದು ಸಹಕಾರ ಸಂಘ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕಾದರೆ ಆ ಸಂಘದಲ್ಲಿನ ಆಡಳಿತ ಮಂಡಳಿ ಉತ್ತಮವಾಗಿರಬೇಕು ಹಾಗೂ ಅಧ್ಯಕ್ಷ ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಕೂಡ ಉತ್ತಮರಾಗಿದ್ದರೆ ಮಾತ್ರ ಅಂತಹ ಸಂಘಗಳು ಉತ್ತಮವಾಗಿ ಅಭಿವೃದ್ಧಿ ಹೊಂದುತ್ತದೆ ಎಂದರು. ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಇವರು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಅವರಿಗೆ ಬೇಕಾದಂಥ ತರಬೇತಿ ಕಾರ್ಯಕ್ರಮಗಳು, ಅವರಿಗೆ ಬೇಕಾದಂಥ ಶಿಕ್ಷಣ, ಇವುಗಳನ್ನ ನಮ್ಮ ಮಹಾಮಂಡಲ ಹಾಗೂ ನಮ್ಮ ಜಿಲ್ಲಾ ಸಹಕಾರ ನಿಗಮಗಳು ಯಾವಾಗಲೂ ನೀಡೋದಕ್ಕೆ ಸಿದ್ಧವಾಗಿರುವಂತೆ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಕಾರ್ಯಕ್ರಮವನ್ನುದ್ದೇಶಿಸಿ ಕೋಚಿಮೂಲ್ನ ಮಾಜಿ ನಿರ್ದೇಶಕ ಊಲವಾಡಿ ಅಶ್ವತ್ಥ ನಾರಾಯಣ ಬಾಬು ಮಾತನಾಡಿ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರವರ ಸಹಕಾರದೊಂದಿಗೆ 10 ವರ್ಷಗಳ ಕಾಲ ಉತ್ತಮವಾಗಿ ಸೇವೆ ಸಲ್ಲಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಭಿವೃದ್ಧಿಗೆ ದುಡಿದಿದ್ದು, ಮುಂದಿನ ದಿನಗಳಲ್ಲಿಯೂ ಕೂಡ ತಮ್ಮ ಸಹಕಾರ ತನಗೆ ಇದೇ ರೀತಿ ಇರಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಚ್.ವಿ. ನಾಗರಾಜ್, ನಿರ್ದೇಶಕ ಎಲ್.ವೈ. ನರಸಿಂಹರೆಡ್ಡಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೋಹನ್ ರೆಡ್ಡಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಬು ರೆಡ್ಡಿ, ಕೃಷಿಕ ಸಮಾಜದ ಅಧ್ಯಕ್ಷ ಜಯರಾಮರೆಡ್ಡಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಸ್ಕೂಲ್ ಸುಬ್ಬಾರೆಡ್ಡಿ, ತಾಲೂಕು ಅಧ್ಯಕ್ಷ ಜಂಗಮಶಿಗೆಹಳ್ಳಿ ಮುನಿನಾರಾಯಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಗುರುಕುಲಾಶ್ರಮದಲ್ಲಿ ವಿದ್ಯೆ ಕಲಿಯಬೇಕಾದ್ರೆ ಗುರುಗಳಿಗೆ ನಮಸ್ಕರಿಸಿ ಭಕ್ತಿ ಸಮರ್ಪಿಸಿ ಸೇವೆ ಮಾಡಿದರೆ ಮಾತ್ರ ವಿದ್ಯೆ ಕಲಿಸುವ ಪದ್ಧತಿ ಇತ್ತು. ಆಗ ಶಿಸ್ತೂ ಇತ್ತು. ವಿದ್ಯೆ ಕಲಿಕೆಗೆ ಕಠಿಣ ಶ್ರಮ ವಹಿಸಬೇಕಾಗಿತ್ತು. ಆದರೀಗ ಬಹಳ ಸುಲಭವಾಗಿದೆ. ಆದರೆ ವಿದ್ಯೆಯೊಳಗೆ ಶ್ರದ್ಧೆ ಇಲ್ಲ. ಆಧ್ಯಾತ್ಮಿಕ ಒಂದಿಗೆ ವಿದ್ಯೆ ಕಲಿಸುವ ಹಾದಿ ತುಡಿಯುತ್ತಿರುವ ವಿದ್ಯಾಸಂಸ್ಥೆಗಳು ಈಗ ಜ್ಞಾನಾಂಕುರ ಅಕ್ಷರದಿಂದ ಆಶೀರ್ವಾದದಂತಹ ಕಾರ್ಯಕ್ರಮಗಳ ಮೂಲಕ ಪೋಷಕರನ್ನ ಆಕರ್ಷಿಸುವ ಸನ್ನಿವೇಶಗಳನ್ನು ಸೃಷ್ಟಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆ ರೈಲ್ವೆ ಸ್ಟೇಷನ್ ಬಳಿ ಇರುವ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಪ್ರೀ ನರ್ಸರಿ ಮಕ್ಕಳಿಗೆ ಇಂದು ಅಕ್ಷರ ಆಶೀರ್ವಾದ ಕಾರ್ಯಕ್ರಮದ ಮೂಲಕ ಅಕ್ಷರಾಭ್ಯಾಸ ಹಮ್ಮಿಕೊಳ್ಳಲಾಗಿತ್ತು. ಗುರು ಪರಂಪರೆಯ ಮಾದರಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅರ್ಚಕರಿಂದ ವಿದ್ಯಾದೇವಿ ಸರಸ್ವತಿ ದೇವಿಗೆ ಹಾಗೂ ಪ್ರಥಮ ದೇವರು ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಪ್ರಾರಂಭಿಸಿದ ಅಕ್ಷರ ಆಶೀರ್ವಾದ ಕಾರ್ಯಕ್ರಮದಲ್ಲಿ ಆಯಾ ಮಕ್ಕಳ ಪೋಷಕರು ಪಾಲ್ಗೊಂಡು ಸ್ಲೇಟು ಬಳಪ ಕೈಲಿಡಿದು ಅರ್ಚಕರು ಹೇಳಿದಂತೆ ಮಂತ್ರ ಘೋಷಣೆಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಅಕ್ಷರಾಭ್ಯಾಸ ಮಾಡಿಸಿದ್ರು. ಆ ಅನ್ನೋ ಅಕ್ಷರ ಆ ಆರಂಭ ಅಥವಾ ಆರೋಗ್ಯ ಎಂಬ ಪರಿಕಲ್ಪನೆಯಿಂದ ಪ್ರಾರಂಭವಾಗುತ್ತೆ.
ಹಾಗಾಗಿ ಮಗುವಿಗೆ ವರ್ಣಮಾಲೆಯ ಮೊದಲ ಅಕ್ಷರ ಆ ಕಲಿಕೆಗೆ ಅಷ್ಟೊಂದು ಮಹತ್ವ ನೀಡಲಾಗಿದೆ ಎಂದು ಅರ್ಚಕರು ಪೋಷಕರಿಗೆ ಬೋಧನೆ ಮಾಡಿದರು. ಪೂರ್ಣ ಪ್ರಜ್ಞಾ ಶಾಲೆಯ ಆಡಳಿತಾಧಿಕಾರಿ ಶ್ಯಾಮಲಾ, ಇದೊಂದು ನೂತನ ಕಾರ್ಯಕ್ರಮವಾಗಿದ್ದು ಪೋಷಕರಿಗೆ ವಿಶೇಷ ಪೂಜೆಯ ಮೂಲಕ ಮಕ್ಕಳಿಗೆ ಆ ಬರೆಯುವ ಅಕ್ಷರಾಭ್ಯಾಸವನ್ನು ಮಾಡಿಸಲಾಗಿದ್ದು ಎಲ್ಲ ಪೋಷಕರು ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ. ಭಕ್ತಿ ಭಾವದಿಂದ ಇಂದು ಪ್ರಾರಂಭಿಸಿದ ಪೋಷಕರು ಅವರು ಉನ್ನತ ಮಟ್ಟಕ್ಕೆ ಬೆಳೆಯುವವರೆಗೂ ಇದೇ ಪ್ರೀತಿ ಪ್ರೇಮ ಮಕ್ಕಳ ಮೇಲಿರಲಿ, ಅವರ ಉನ್ನತ ಶಿಕ್ಷಣವರೆಗೂ ಬೇಕಾದ ಅನುಕೂಲ ಸೂಕ್ತ ಸಲಹೆ ನೀಡಿ ಉತ್ತಮ ಪ್ರಜೆಗಳನ್ನಾಗಿಸಿ ಎಂದು ಕರೆ ನೀಡಿದರು. ಅದು ಏನಂದರೆ ಅಕ್ಷರ ಆರಂಭ ಮತ್ತು ಅಕ್ಷರ ಆರೋಗ್ಯ. ಸೊ ಅನ್ನೋದು ಮೊದಲನೆಯ ಒಂದು ಅಕ್ಷರ ನಮ್ಮ ಮಕ್ಕಳು ಕಲಿಯಬೇಕಾಗಿರುವಂಥದ್ದು. ಏಕೆಂದರೆ ಆ ಅಕ್ಷರಗಳು ಬರೋದು ಒಂದು ತಾಯಿಯ ಒಂದು ನುಡಿಯಿಂದ. ಸೊ ಮಗು ಬೆಳೆದ ತಕ್ಷಣ ಅಕ್ಷರ ಬರೆಯೋಕ್ಕೆ ಬರಲ್ಲ, ಆ ಅಮ್ಮೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ಆಶೀರ್ವಾದದಿಂದ ಈ ಆಶೀರ್ವಾದವನ್ನು ಮಗು ಬೆಳೆಯೋದಂಕ ಅದು ಕೊನೆ ಆಗೋದಂಕ ಮಗುವಿಗೆ ಆ ಆಶೀರ್ವಾದ ದೊರಕಲಿ, ಎಲ್ಲ ದೇವರ ಕೃಪೆ ಅವರಿಗೆ ಸಿಗಲಿ ಅಂತ ನಾವು ಈ ದೇವಸ್ಥಾನದ ಪೂಜೆಯನ್ನು ಮಾಡಿ ಹಮ್ಮಿಕೊಂಡು ಈ ಅಕ್ಷರ ಅಭ್ಯಾಸವನ್ನು ಮಾಡಿಸಿದ್ದೇವೆ. ಈ ಕೃಪಾ ಕಟಾಕ್ಷ ಆ ಮಕ್ಕಳ ಮೇಲೆ ಇರಲಿ. ಈ ವೇಳೆ ಪೂರ್ಣ ಪ್ರಜ್ಞಾ ಶಾಲೆಯ ಅಧ್ಯಕ್ಷರು ಎನ್ ವೆಂಕಟೇಶ್, ಮುಖ್ಯೋಪಾಧ್ಯಾಯಿನಿ ರಾಧಿಕಾ ಹಾಗೂ ಸಿಬ್ಬಂದಿ ವರ್ಗ ಪೋಷಕರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. 4 ವರ್ಷಗಳಿಂದ ಮೀಸಲಾತಿಯಿಂದ ವಂಚಿತರಾಗಿದ್ದ ಮಾದಿಗರು ಇದೀಗ ಒಳ ಮೀಸಲಾತಿಯ ಹೋರಾಟದ ಮೂಲಕ ಮತ್ತೊಮ್ಮೆ ರಾಜ್ಯ ಸರ್ಕಾರದ ಗಮನ ಸೆಳೆಯಲಾಗುತ್ತಿದೆ ಎಂದು ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಹೇಳಿದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ದ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಮಾತನಾಡಿ, ರಾಜ್ಯದ ಶೋಷಿತ ವರ್ಗದ ಹೋರಾಟವು 3 ದಶಕಗಳ ಪ್ರತಿಫಲವಾಗಿ ಆಗಸ್ಟ್ 1ಕ್ಕೆ ದೇಶದಲ್ಲಿ ಒಳ ಮೀಸಲಾತಿ ಕೊಡುವ ನಿಟ್ಟಿನಲ್ಲಿ ಚಂದ್ರಚೂಡ್ ಜಯಪ್ರಕಾಶ್ ಅವರು ಕೊಟ್ಟಿದ್ರು. 2 ದಶಕಗಳಿಂದ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪಕ್ಷಗಳು ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡ್ತೇವೆಂದು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿ ಯಾವುದೇ ಸರ್ಕಾರ ಒಳ ಮೀಸಲಾತಿಯನ್ನು ತರಲೇ ಇಲ್ಲ. ಕುಂಟು ನೆಪವನ್ನು ಇಟ್ಟುಕೊಂಡು ಕಾಲಹರಣ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸುವುದರ ಮೂಲಕ ಒಳ ಮೀಸಲಾತಿ ಜಾರಿಗಾಗಿ ಇದೇ ಆಗಸ್ಟ್ 1ನೇ ತಾರೀಕಿನಿಂದ ಜಿಲ್ಲಾಡಳಿತ ಕಚೇರಿಯ ಮುಂದೆ ಅರೆ ಬೆತ್ತಲೆ ಪ್ರತಿಭಟನೆಯನ್ನು ಮಾಡಲು ಸಮುದಾಯದವರೆಲ್ಲರೂ ಒಗ್ಗೂಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ರಾಜ್ಯದ ಶೋಷಿತ ವರ್ಗದ 3 ದಶಕಗಳ ಹೋರಾಟ ಮಾಧ್ಯಮ ಮಿತ್ರರಿಗೆ ಅರಿವಿದೆ ಅನ್ಕೊಳ್ತೀನಿ. 3 ದಶಕಗಳ ಹೋರಾಟದ ಪ್ರತಿಫಲವಾಗಿ ಆಗಸ್ಟ್ 1ಕ್ಕೆ ದೇಶದಲ್ಲಿ ಒಳ ಮೀಸಲಾತಿಯನ್ನು ಕೊಡುವ ದಿಕ್ಕಿನಲ್ಲಿ ಚಂದ್ರಚೂಡ್ ಅವರು ಜಡ್ಜ್ಮೆಂಟನ್ನು ಕೊಟ್ಟಿದ್ದರು. ಎರಡು ದಶಕಗಳಿಂದ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪಕ್ಷಗಳು ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಕೊಟ್ಟೇವೆ ಅಂತೇಳಿ ತಮ್ಮ ಪ್ರಣಾಳಿಕೆಯಲ್ಲಿ ಪ್ರಕಟವನ್ನು ಮಾಡಿ ಯಾವುದೇ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಯನ್ನು ತಂದಿರಲಿಲ್ಲ. ಒಂದು ಕುಂಟು ನೆಪವನ್ನು ಆರ್ಟಿಕಲ್ 3(1) ಅಮೆಂಡ್ಮೆಂಟ್ ಆಗ್ತಾ ಹೋದರೆ ನಾವು ಕೇಂದ್ರ ಸರ್ಕಾರನೇ ಮಾಡೋದು ಅದನ್ನು. ಅದಕ್ಕೆ ಒಳ ಮೀಸಲಾತಿ ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ, ಆರ್ಟಿಕಲ್ 3(1) ಅಲೋ ಮಾಡ್ತಾ ಇಲ್ಲ ಅಂತೇಳಿ ಮಂಕುಬೂದಿಯನ್ನು ಇಡೀ ದಕ್ಷಿಣ ಭಾರತದ ಮಾದಿಗ ಸಮುದಾಯಕ್ಕೆ ಅನೇಕ ರಾಜಕೀಯ ಪಕ್ಷಗಳು ನಮ್ಮನ್ನು ದಿಕ್ಕನ್ನು ತಪ್ಪಿಸಿದ್ರು. ಸುಮಾರು 4 ದಶಕಗಳಿಂದ ಮೀಸಲಾತಿಯಿಂದ ವಂಚಿತರಾದಂಥ ಮಾದಿಗರು ಏನು ಆಂಧ್ರ ಪ್ರದೇಶದಲ್ಲಿ ಹೋರಾಟವನ್ನು ಮಾಡಿ ಒಳ ಮೀಸಲಾತಿ ಕೊಟ್ಟಾಗ ಅಲ್ಲಿನ EV ಚೆನ್ನೈ ಅವರು ಹೈಕೋರ್ಟ್ಗೆ ಹೋದಾಗ ಈ ಸಮಾಜದ ಪರವಾಗಿ ಅಲ್ಲಿ ಹೈಕೋರ್ಟ್ ತೀರ್ಪನ್ನು ನೀಡಿದ್ರು. ಆದರೆ 2004ರಲ್ಲಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಸಂತೋಷ್ ಹೆಗ್ಡೆ ಅವರ ಮುಂದೆ ಈ ಒಂದು ಒಳ ಮೀಸಲಾತಿ ಚರ್ಚೆಗೆ ಬಂದಾಗ, ನ್ಯಾಯಾಲಯಕ್ಕೆ ಹೋದಾಗ ಈ ಒಳ ಮೀಸಲಾತಿ ವಿರುದ್ಧವಾದಂಥ ಜಡ್ಜ್ಮೆಂಟನ್ನು ನಮ್ಮ ಸಂತೋಷ್ ಹೆಗ್ಡೆ ಅವರು ನೀಡಿದರು. ಆದರೂ ಸಹ ಈ ರಾಜ್ಯದ, ಈ ದೇಶದ ಯಾವುದೇ ರಾಜಕೀಯ ಪಕ್ಷದ ಮುಖ್ಯಮಂತ್ರಿಗಳು
ಆ ಜಡ್ಜ್ಮೆಂಟ್ ವಿರುದ್ಧ ಅಪೀಲನ್ನು ಹೋಗಿರಲಿಲ್ಲ. 2020ರಲ್ಲಿ ಪಂಜಾಬಲ್ಲಿ ಅರುಣ್ ಮಿಶ್ರರವರು ಸಂತೋಷ್ ಹೆಗ್ಡೆಯವರ ಜಡ್ಜ್ಮೆಂಟು ಯಾವುದೇ ಕಾಲಕ್ಕೂ ನ್ಯಾಯಾಲಯದ ತೀರ್ಪನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಈ ದೇಶದಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ, ಒಳ ಮೀಸಲಾತಿ ಕೊಡಲೇಬೇಕಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದ ಬುಳ್ಳಹಳ್ಳಿ ರಾಜಪ್ಪ, ಎಂಎನ್ಎಸ್ ನಾರಾಯಣಸ್ವಾಮಿ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಈರಪ್ಪ, ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಜರಿದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತಾಭ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಜಾಮಿಯತ್ ಉಲೇಮಾ ವತಿಯಿಂದ ಭಾಗ್ಯನಗರ ತಾಲೂಕಿನ ಶಾಂತಿನಿಕೇತನ್ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ಆಫೀಸ್ ರಿಜ್ವಾನ್ ಪಾಲ್ಗೊಂಡು ಮಾತನಾಡಿ, ಸುಮಾರು 4 ವರ್ಷಗಳಿಂದ ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳಲ್ಲಿ 10ನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲು ಉದ್ದೇಶಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಬಾರಿ ಸಾಂಕೇತಿಕವಾಗಿ ಪಟ್ಟಣದ ಎಲ್ಲಾ ಶಾಲೆಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮೌಲಾನಾ ರಿಯಾಜ್ದೀನ್, ಕರವೇ ಸ್ವಾಭಿಮಾನಿ ಬಣ ಉಪಾಧ್ಯಕ್ಷ ಜಬೀವುಲ್ಲಾ, ಆಫೀಸ್ ಫಯಾಜ್, ಮುನೀರ್ ಅಹಮದ್, ಶಾಂತಿನಿಕೇತನ್ ಶಾಲಾ ಮುಖ್ಯಸ್ಥ ಡಿಎನ್ ರಘು, ಪ್ರಾಂಶುಪಾಲ ನವೀನ್ ಸೇರಿದಂತೆ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಸುರಿದ ಜೋರು ಮಳೆ, ಗದ್ದೆಗಳಂತಾದ ರಸ್ತೆಗಳು, ತುಂಬಿ ಹರಿದ ಮಂಚನಮಲೆ ಬ್ರಿಡ್ಜ್. ಚಿಕ್ಕಬಳ್ಳಾಪುರದಲ್ಲಿ ಇಂದು ಸಂಜೆ 6 ಗಂಟೆಗೆ ಸುರಿದ ಜೋರು ಮಳೆಯಿಂದಾಗಿ ನಗರದ ರಸ್ತೆಗಳೆಲ್ಲ ಗದ್ದೆಗಳಾಗಿ ಮಾರ್ಪಟ್ಟಿವೆ. ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ. ಕಸಕಡ್ಡಿ ತುಂಬಿದ ಚರಂಡಿಗಳಿಂದಾಗಿ ರಸ್ತೆಗಳಿಂದ ಮುಂದಕ್ಕೆ ಸಾಗದೆ ಉಳಿದ ನೀರಿನಿಂದ ದ್ವಿಚಕ್ರ, ತ್ರಿಚಕ್ರ ಹಾಗೂ ಕಾರು, ಲಾರಿಗಳ ಸಂಚಾರ ಹೈರಾಣಾಗಿ ಹೋಗಿದ್ದವು. ಮಂಚನಬಲೆ ಕಡೆ ಹೋಗುವ ಬ್ರಿಡ್ಜ್ ರಸ್ತೆಯಂತೂ ನದಿಯಂತೆ ಹರಿದ ಕಾರಣ ವಾಹನಗಳ ಸಂಚಾರಕ್ಕೆ ಸಂಚಕಾರ ಬಂದಿತ್ತು. ಕೆಲವು ಕಡೆ ರಸ್ತೆ ರಿಪೇರಿ ನಡೆಯುತ್ತಿರುವುದರಿಂದ ಅಲ್ಲಲ್ಲಿ ಮೊಣಕಾಲುದ್ದ ನೀರು ನಿಂತು ದ್ವಿಚಕ್ರ ವಾಹನಗಳ ಓಡಾಟಕ್ಕೆ ಸಂಚಕಾರ ತಂದಿತ್ತು. ಎಂಜಿ ರಸ್ತೆ, ಬಿಬಿ ರಸ್ತೆ ಹಾಗೂ ನಗರದೊಳಗೆ ಸಾಗುವ ಸಣ್ಣ ಪುಟ್ಟ ರಸ್ತೆಗಳಲ್ಲೂ ನೀರು ನುಗ್ಗಿ ಪಾದಚಾರಿಗಳಿಗೂ ಪರದಾಟವಾಗಿತ್ತು. ನಗರಸಭೆ ಸಿಬ್ಬಂದಿ ಸರಿಯಾದ ಕೆಲಸ ಮಾಡದೇ ಇದ್ದ ಕಾರಣ ರಸ್ತೆಗಳಲ್ಲಿಯೇ ನಿಂತ ನೀರು ಮುಂದಕ್ಕೆ ಸಾಗದ ಕಾರಣ ಸವಾರರು, ಪಾದಚಾರಿಗಳು ಶಾಪ ಹಾಕಿಕೊಂಡು ಓಡಾಡುತ್ತಿದ್ದರು. ಸಂವಿಧಾನ ಓದು ಅಭಿಯಾನ ಕರ್ನಾಟಕ ಮತ್ತು ಕೋಲಾರ ಜಿಲ್ಲೆಯ ಸಮಾನ ಮನಸ್ಯ ಸಂಘಟನೆಗಳು ಜಂಟಿಯಾಗಿ ಕೋಲಾರ ಜಿಲ್ಲಾ ಮಟ್ಟದ ಸಂವಿಧಾನ ಓದು ಅಧ್ಯಯನ ಶಿಬಿರವನ್ನು ಆಯೋಜಿಸಲಾಗಿದ್ದು, ಜುಲೈ 19 ಮತ್ತು 20, 2025ರಂದು ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ನಗರದ ಇಟಿಸಿಎಂ ಸರ್ಕಲ್ ಪಕ್ಕದಲ್ಲಿರುವ ಸುವರ್ಣ ಕನ್ನಡ ಭವನದಲ್ಲಿ ನಡೆಯಲಿದೆ ಎಂದು ಸಂವಿಧಾನ ಓದು ಅಭಿಯಾನ ಕರ್ನಾಟಕ ರಾಜ್ಯ ಕೇಂದ್ರ ಸಂಯೋಜಕ ಬಿ ರಾಜಶೇಖರ ಮೂರ್ತಿ ತಿಳಿಸಿದರು. ಕೋಲಾರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2 ದಿನಗಳ ಕಾಲ ನಡೆಯಲಿರುವ ಸಂವಿಧಾನ ಓದು ಅಧ್ಯಯನ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಮೊದಲನೆಯ ದಿನ ಸಂವಿಧಾನದ ರಚನೆ ಮತ್ತು ಮೂಲ ತತ್ವಗಳ ಕುರಿತು ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್, ಸಂವಿಧಾನ ಮತ್ತು ಮಹಿಳೆ ಶಾಂತಿ ನಗಲಾಪುರ, ಸಂವಿಧಾನ ಮತ್ತು ಅಸ್ಪೃಶ್ಯತೆ ನಿರ್ಮೂಲನೆ ಡಾಕ್ಟರ್ ಅರಿವು ಶಿವಪ್ಪ, 2ನೇ ದಿನ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ ಬಿ ರಾಜಶೇಖರ ಮೂರ್ತಿ, ಸಂವಿಧಾನ ಮತ್ತು ಜಾತ್ಯತೀತತೆ ಆರ್ ರಾಮಕೃಷ್ಣ ಅವರು ಗೋಷ್ಠಿಗಳನ್ನು ನಡೆಸಿಕೊಳ್ಳಲಿದ್ದಾರೆ. 2ನೇಯ ದಿನ ಮಧ್ಯಾಹ್ನ 1:30ಕ್ಕೆ ಸಮಾರೋಪ ಮತ್ತು ಪ್ರಶಸ್ತಿ ಪತ್ರ ವಿತರಣೆ ಕಾರ್ಯಕ್ರಮ ನಡೆಯಲಿದೆ.
ಸಮಾರೋಪ ಸಮಾರಂಭದ ಅತಿಥಿಗಳಾಗಿ ಹಿರಿಯ ದಲಿತ ಮುಖಂಡ ಪಂಡಿತ್ ಮುನಿವೆಂಕಟಪ್ಪ, ಕಸಾಪ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ನಾಗಾನಂದ ಕೆಂಪರಾಜ್, ಶಾಂತಮ್ಮ ಗಮನ, ರೈತ ಮುಖಂಡ ಅಬ್ಬಣಿ ಶಿವಪ್ಪ, ಬೆಳಕು ಸಂಸ್ಥೆಯ ರಾಧಾಮಣಿ, ಯುವ ಮುಖಂಡರಾದ ಆರಿಫ್ ಉಲ್ಲಾ ಖಾನ್ ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂವಿಧಾನ ಓದು ಅಭಿಯಾನ ಕರ್ನಾಟಕ ರಾಜ್ಯ ಕೇಂದ್ರ ಸಂಯೋಜಕ ಎಚ್ಎನ್ ಅರಿ, ಸಮಾನ ಮನಸ್ಕ ಸಂಘಟನೆಗಳ ಮುಖಂಡರುಗಳಾದ ವಾರಿದಿ ಮಂಜುನಾಥ ರೆಡ್ಡಿ, ಟಿ ವಿಜಯಕುಮಾರ್, ಪಂಡಿತ್ ಮುನಿವೆಂಕಟಪ್ಪ, ಗಮನ ಶಾಂತಮ್ಮ ಇದ್ರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪೊಲೀಸ್ ಠಾಣೆ ಆವರಣದಲ್ಲಿ ಹೆಡ್ ಕಾನ್ಸ್ಟೇಬಲ್ ಸಾವಿಗೆ ಶರಣು, ರಮ್ಯ ಸರ್ಕಲ್ನಲ್ಲಿ ಹಣ ಕಳೆದುಕೊಂಡು ಮನನೊಂದಿದ್ದ ಬಗ್ಗೆ ಶಂಕೆ. ರಸಗೊಬ್ಬರ ಬೆಲೆ ಏರಿಕೆ ವಿರುದ್ಧ ಯುವ ಕಾಂಗ್ರೆಸ್ ಕಿಡಿ, ಬೆಲೆ ಇಳಿಸಲು ಕೃಷಿ ಸಹಾಯಕರನ್ನ ಕೇಂದ್ರಕ್ಕೆ ಕಳಿಸುವಂತೆ ಒತ್ತಾಯ. ದೈನಂದಿನ ಚಟುವಟಿಕೆಗಳಲ್ಲಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕಾಗಿ ಯೋಗಾಭ್ಯಾಸ ಮೈಗೂಡಿಸಿಕೊಂಡ್ರೆ ಆರೋಗ್ಯದಲ್ಲಿ ಸಮತೋಲನ, ಸಚಿವ ಕೆಎಚ್ ಮುನಿಯಪ್ಪ. ಖಾದಿ ಗ್ರಾಮೋದ್ಯೋಗ ಕ್ಷೇತ್ರದಲ್ಲಿ 1,70,00,000ಕ್ಕೂ ಅಧಿಕ ವಹಿವಾಟು, 175 ಸಂಘ ಸಂಸ್ಥೆಗಳು ಖಾದಿ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರುವುದು ಹೆಮ್ಮೆಯ ಸಂಗತಿ, ಸಚಿವ ಶರಣಬಸಪ್ಪ ದರ್ಶನಾಪುರ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.